ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾಲೆಂಜ್ ಆತ್ಮದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಮನೆ ಈಗ ಈ ವಾರ ಬಿಗ್ ಬಾಸ್ ನ್ಯೂಸ್ ಚೆನ್ನಾಗಿ ಬದಲಾಯಿತು. 2 ತಂಡಗಳು ರಚಿಸಿತ್ತು. ಅಷ್ಟೇ ಅಲ್ಲದೆ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಆರಂಭವಾಗಿದೆ. ಮೋಕ್ಷಿತ್ ನೋಡಿದ್ರೆ ಗೌತಮಿ ಜೊತೆ ಆಟ ಆಡಲ್ಲ ಅಂತಿದ್ದಾರೆ. ಮೋಕ್ಷಿತ್ ಅವರು ಗೌತಮಿ ಜೊತೆ ಆಟ ಆಡ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ನೋಡೋಣ. ನಿನ್ನೆ ನಾಮಿನೇಷನ್ ಪ್ರಕ್ರಿಯೆ ನೋಡಿದ್ವಿ. ಅರ್ಧದಲ್ಲಿ ಚೈತ್ರ ಹಾಗೂ ತ್ರಿವಿಕ್ರಮ್ ಅವ್ರ ನಡುವೆ ದೊಡ್ಡ ಜಗಳನೇ ಆಗಿದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತ್ರಿವಿಕ್ರಮ್ ಅವ್ರು ಮೋಕ್ಷಿತ್ ಅವ್ರು ಸೈಕೋ ಅಂದಿದ್ದಾರೆ. ಅಷ್ಟೇ ಅಲ್ಲ, ಚೈತ್ರ ಅವರು ನಿಜವಾಗ್ಲೂ ಶಿಶಿರ್ ಅವರಿಗೆ ಹುಡುಗಿಯರಿಂದ ತಿರುಗಾಡೋ ಜೊಲ್ಲ ಅಂತ ಅಂದಿದ್ದಾರೆ. ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ನಿಮಗೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಈ ವಾರ ಅಂತೂ ಘಟಾನುಘಟಿಗಳೇ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರ್ದೇನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಮನೆ ಈ ವಾರ ಬಿಗ್ ಬಾಸ್ ನ್ಯೂಸ್ ಚಾನಲ್ ಆಗಿ ಬದಲಾಗಿತ್ತು. ಅಷ್ಟೇ ಅಲ್ಲದೆ ಇದರಲ್ಲಿ 2 ಟೀಮ್ ಕೂಡ ಮಾಡಿದ್ರು ಬಿಗ್ ಬಾಸ್ ಅವರು. ಒಂದು ಟೀಮ್ ಬಂದು ಡಿ ಟೀಮ್, ಇನ್ನೊಂದು ಬಂದು MM ಟೀಮ್ ಅಂತ 2 ನ್ಯೂಸ್ ಚಾನಲ್ ಟೀಮ್ಗಳಾಗಿ ಮಾಡಿದ್ರು. ಅರ್ಧದಲ್ಲಿ ಟಾಸ್ಕ್ಗಳಾಗಿರ್ಬೋದು ಎಲ್ಲಾದರೂ ಆಗಿದ್ರೆ ಎಲ್ಲೂ ಕಂಪ್ಲೀಟ್ ಆಗಿದೆ. ಫಸ್ಟ್ ಟಾಸ್ಕ್ನಲ್ಲಿ ನೋಡಿರ್ಬೋದು, ಬ್ರೇಕಿಂಗ್ ನ್ಯೂಸ್ನಲ್ಲಿ ಡಿ ಟೀಮ್ ಅವ್ರು ಗೆಲ್ತಾರೆ. ಸೆಕೆಂಡ್ ಕುಕಿಂಗ್ನಲ್ಲಿ ಬಂದು ಹನುಮಂತು ಹಾಗೂ ತ್ರಿವಿಕ್ರಮ್ ಟೀಮ್ ಗೆಲ್ಲುತ್ತೆ, ಡಿ ಟೀಮ್ ಅವ್ರು ಗೆಲ್ತಾರೆ. ನೆಕ್ಸ್ಟ್ ಬಂದು ಕಳಪೆ ರೌಂಡ್ ನೋಡಿರ್ಬೋದು. ಕಳಪೆ ರೌಂಡ್ನಲ್ಲಿ ತುಂಬಾ ಜಗಳ ಆಗ್ತದೆ ಅಂತ ಹೇಳ್ಬೋದು. ಕಳಪೆ ರೌಂಡ್ನಲ್ಲಿ ಬಂದು ಅರ್ಧಲ್ಲೂ ಡಿ ಟೀಮ್ ಅವ್ರು ವಿನ್ ಆಗ್ತಾರೆ. ನೆಕ್ಸ್ಟ್ ಬಂದು SR ನೋಡ್ ರೌಂಡ್ನಲ್ಲಿ ಬಂದು SR ರೌಂಡ್ ಅಂತೂ ತುಂಬಾ ಜಗಳ ಆಗಿದೆ ಅಂತಲೇ ಹೇಳ್ಬೋದು. ತುಂಬಾ ಜಗಳ, ವಾದ ವಿವಾದಗಳೆಲ್ಲ ನಡೆದಿದೆ ಅಂತ ಹೇಳ್ಬೋದು. ಇದ್ರಲ್ಲಿ ಬಂದು MMT ಅವ್ರು ಗೆಲ್ತಾರೆ ಲಾಸ್ಟಿಗೆ. ಇನ್ನೇನು SR ನೋಡ್ಕೊಂಡು ಲಾಸ್ಟಿನ ಕಂಪ್ಲೀಟ್ ಆಗಿಲ್ಲ. ಅಷ್ಟರಲ್ಲಿ ಬಿಗ್ ಬಾಸ್ ಬಜರ್ ಆಗ್ತಾರೆ. ಅಷ್ಟರಲ್ಲಿ ಆ ಟಾಸ್ಕ್ ಅಲ್ಲೇ ಮುಗಿತೆ. ಅಷ್ಟೇ ಅಲ್ಲದೆ ಇರೋರು ಬಜರ್ ಏನು ಆಗಲಿಲ್ಲ ಅಂದರೆ ಇಬ್ಬರು ಡ್ರಾ ಆಗ್ತಿತ್ತು ಅಂತಲೇ ಹೇಳ್ಬೋದು. ಇಬ್ರಿಗೂ 1-1 ಬಂದು ಡ್ರಾ ಆಗ್ತಿತ್ತು. ಈ ಟಾಸ್ಕ್ನಲ್ಲಿ ಬಂದು MMT ಅವ್ರು ಗೆದ್ದರು. ಅಷ್ಟೇ ಅಲ್ಲದೆ ಈ ವಾರದವಾಗಲೇ ನಾಮಿನೇಷನ್ ಪ್ರಕ್ರಿಯೆ ಕೂಡ ಆರಂಭವಾಗಿದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೇಲಿ. ಈ ನಾಮಿನೇಷನ್ ಪ್ರಕ್ರಿಯೆ ಅಂತೂ 2 ಸಲ ಮಾಡ್ತಿದ್ರು ಬಿಗ್ ಬಾಸ್. ಹೋದವರನ್ನು ಅಷ್ಟೇ 2 ಸಲ ಮಾಡಿದ್ರು, ಈ ವಾರನೂ ಅಷ್ಟೇ 2 ಸಲ ಮಾಡಿದ್ರು. ತುಂಬಾ ಲ್ಯಾಗ್ ಮಾಡ್ತಿರೋ ಅಂತಲೇ ಹೇಳ್ಬೋದು ಈ ನಾಮಿನೇಷನ್ ಪ್ರಕ್ರಿಯೆನ. ಇನ್ನೇ ನೋಡಿರ್ಬೋದು, ಬಿಗ್ ಬಾಸ್ ಒಂದು ಹೊಸ ವಿಭಿನ್ನ ರೀತಿಯಾಗಿ ಕೊಟ್ಟಿರೋ ಅಂತ ಹೇಳ್ಬೋದು. ಬೆನ್ನಿಗೆ ಚೂರಿ, ಯಾರು ಈ ಮನೆಗೆ ಇರೋಕ್ಕೆ ಯೋಗ್ಯತೆ ಇಲ್ಲ ಅನ್ನೋರನ್ನ ಅವ್ರಿಗೆ ಹೋಗಿ ಬೆನ್ನಿಗೆ ಚೂರಿ ಹಾಕ್ಬೇಕಂತಲೇ ಹೇಳ್ಬೋದು. ಇದೇ ನಾಮಿನೇಷನ್ ಪ್ರಕ್ರಿಯೆ ಆಗಿದೆ. ನಿನ್ನೆ ನೋಡಿರ್ಬೋದು, ಮಂಜಣ್ಣ ಹಾಗೂ ಐಶ್ವರ್ಯ ಮಧ್ಯೆ ತುಂಬಾ ಜಗಳ ಆಗ್ತದೆ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ವಾದ ವಿವಾದ ಮಾಡಿಕೊಂಡು ಕಿಚನಿಂದ ಮುಗೀತು, ಹಾಲಲ್ಲಿ ಮುಗೀತು. ನೆಕ್ಸ್ಟ್ ಬಂದು ಗಾರ್ಡನ್ ಏರಿಯಾದಲ್ಲಿ ಕೂಡ ಇವ್ರು ಜಗಳ ಆಡ್ತಾರೆ ಇಬ್ರು. ರಜತ್ ಅವ್ರು ಕೂಡ ಅಷ್ಟೇ ಮಂಜಣ್ಣವ್ರು ಕೂಡ ನಾಮಿನೇಟ್ ಮಾಡ್ತಾರೆ. ಯಾಕಂದರೆ ಕಳೆದ ವಾರ ಮಂಜಣ್ಣ ಅವರು ರಜತ್ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಟ್ಟಿರ್ತಾರೆ. ಆ ಕಾರಣ ಕೊಟ್ಟು ಇವ್ರನ್ನ ಹೊರಗಿಡ್ತಾರೆ. ನೆಕ್ಸ್ಟ್ ಬಂದು ತ್ರಿವಿಕ್ರಮ್ ಅವರು ಮೋಕ್ಷಿತ್ ಅವ್ರನ್ನ ಚೂಸ್ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಇವ್ರ ಸತನೂ ಅಷ್ಟೇ, ಮೋಕ್ಷಿತ್ ಅವ್ರು ಕೂಡ ಅಷ್ಟೇ ಕಳೆದ ವಾರ ತ್ರಿವಿಕ್ರಮ್ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಟ್ಟಿರ್ತಾರೆ. ಆ ಕಾರಣಕ್ಕೋಸ್ಕರ ಮೋಕ್ಷಿತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅವರು ರಜತ್ ಹಾಗೂ ತ್ರಿವಿಕ್ರಮ್ ಬಂದು ಇಬ್ಬರು ಬಂದು ಭವ್ಯರ ಕತ್ತಿ ತಗೊಂಡು ಭವ್ಯ ಅವ್ರನ್ನ ಸೇವ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಬ್ರು ಸತಾನು. ಆದರೆ ಇಲ್ಲೆಲ್ಲದಕ್ಕಿಂತ ಸೇಫಾಗಿ ಆಡ್ತಿರೋದು ಹನುಮಂತ ಅನಿಸುತ್ತೆ. ನಿನ್ನೆ ಟಾಸ್ಕ್ನಲ್ಲಿ ನೋಡಿದ್ರೆ ನನಗೆ ಹನುಮಂತರು ತುಂಬಾ ಸೇಫಾಗಿ ಆಡ್ತಿದ್ರು ಅಂತಲೇ ಹೇಳ್ಬೋದು. ಇನ್ನೇ ಅವ್ರ ರಜತಿ ಕೊಟ್ಟ ರೀಸನ್ನು ನನಗೆ ಅಷ್ಟು ನಾಮಿನೇಷನ್ಗೆ ಅಷ್ಟು ಸೂಕ್ತ ಅಲ್ಲ ಅಂತ ಅನಿಸ್ತು. ಅವರೆಲ್ಲ ಬಿಗ್ ಬಾಸ್ ಮನೇಲಿ ನೋಡಿದ್ರೆ ಅವ್ರು ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ. ಬಿಗ್ ಬಾಸ್ ಮನೇಲಿ ನೋಡಿದ್ರೆ ರಜತ್ ಅವರು, ಅವರಿಗೆ ಹನುಮಂತ ಅವರು ಈ ರೀತಿ ನಾಮಿನೇಷನ್ ಪ್ರಕ್ರಿಯೆ ಕೊಡೋ ರೀಸನ್ ಅದು ಅಷ್ಟು ಸೂಕ್ತ ಅಲ್ಲ ಅಂತ ಅನಿಸುತ್ತೆ. ಅಷ್ಟೇ ಅಲ್ಲದೆ ಹನುಮಂತ ಅವ್ರು ಯಾವಾಗಲೂ ಓಪನ್ ನಾಮಿನೇಷನ್ ಇಟ್ಟರು ಅವ್ರು ಯಾವಾಗಲೂ ಹೋಗೋದು ಮಾವ ಅಂತ ಮಾವಾಗ ಹೋಗಿ ನಾಮಿನೇಟ್ ಮಾಡಿ ಬರ್ತಾರೆ. ಇವ್ರು ತುಂಬಾ ಸೇಫಾಗಿ ಮಾವನಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರಂದ್ರೆ ಸುರೇಶ್ ಅವ್ರನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅಷ್ಟೇ ಹೇಳಿದ್ರೆ ಇವ್ರು ಕಳೆದ ವಾರ ಹೇಳಿದ್ರು ರಾಜರಾಣಿ ನಡುವೆ ಪ್ರಜೆಗಳು ಬಡಪಾಯ ಇರಂತ ಹೇಳಿದ್ದು ಇವರು. ಆದರೆ ಇವಾಗ ಇವ್ರು ನೋಡಿದ್ರೆ ಹನುಮಂತ ಅವ್ರು ನೋಡಿದ್ರೆ ಇವಾಗ ಹೋಗಿ ಸುರೇಶ್ ಅವರಿಗೆ ಹಾಗೂ ರಜತ್ ಅವರಿಗೆ ಸಿಲ್ಲಿ ರೀಸನ್ಸ್ ಕೊಟ್ಟೆ ನಾಮಿನೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಿಮಗೂ ಹೀಗೆ ಅನ್ಸುತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಇವತ್ತಿನ ಎಪಿಸೋಡ್ನಲ್ಲಿ ನೀವು ನೋಡಿರ್ಬೋದು, ನಿನ್ನೆ ಎಪಿಸೋಡ್ ಟೆಲಿಕಾಸ್ಟ್ ಮಾಡಲಿಲ್ಲ. ಈ ತ್ರಿವಿಕ್ರಮ್ ಹಾಗೂ ಚೈತ್ರ ಕುಂದಾಪುರ್ ಅವ್ರ ನಡುವೆ ತುಂಬಾ ವಾದ ವಿವಾದ ಆಗ್ತಾರೆ. ನಿಜವಾಗ್ಲೂ ತ್ರಿವಿಕ್ರಮ್ ಅವರು ಇದು ಸೈಕೋ ಅಂದಿದ್ದಾರೆ ಮೋಕ್ಷಿತ್ ಅವ್ರಿಗೆ ಅನ್ನೋದಾದರೆ, ತ್ರಿವಿಕ್ರಮ್ ಅವ್ರಿಗೆ ಮೋಕ್ಷಿತ್ ಅವ್ರಿಗೆ ಸೈಕೋ ಅಂದಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಹೌದು ತ್ರಿವಿಕ್ರಮ್ ಅವ್ರಿಗೆ ಮೋಕ್ಷಿತ್ ಅವ್ರಿಗೆ ಸೈಕೋ ಅಂದಿದ್ರು ನಿಜ. ಅದನ್ನು ತ್ರಿವಿಕ್ರಮ್ ಅವ್ರು ಒಪ್ಕೊಂತಾರೆ. ಹೌದು ನಾನು ಸೈಕೋ ಅಂದಿದ್ದೀನಿ, ನಾನು ನಾಮಿನೇಷನ್ ಹೊರಗೆ ಇಟ್ಟರೆ ನನಗೆ ಸಿಟ್ಟು ಬಂತು, ನಾನು ಅಂದೆ ಅಂತ ಒಪ್ಕೊಂತಾರೆ. ಅವ್ನಿಗೆ ಅಷ್ಟೇ ತ್ರಿವಿಕ್ರಮ್ ಅವ್ರು ನನಗೆ ಗೋಮುಖ ವ್ಯಾಘ್ರ ಅನ್ಬೋದು, ಅವ್ರು ನನಗೆ ಹೆಣ್ಮಕ್ಳ ಜೊತೆ ಬೆಳೆದಿಲ್ಲ ಅಂತ ಅನ್ಬೋದು, ನಾನು ಸೈಕೋ ಅನ್ಬಾರ್ದ ಅಂತೇಳಿ ಕೇಳ್ತಾರೆ. ಅದಕ್ಕಿಂತ ದೊಡ್ಡದೇನಿದಲ್ಲ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಅವರು. ಅವ್ರ ಫ್ಯಾನ್ಸ್ ಕೂಡ ಇದೇ ಪೋಸ್ಟ್ ಹಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಬಂದು ಚೈತ್ರ ಕುಂದಾಪುರ್ ಅವರು ಶಿಶಿರ್ ಅವರಿಗೆ ಹೆಣ್ಮಕ್ಳಿಂದ ತಿರುಗೋ ಜೊಲ್ಲ ಅಂತ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಹೌದು ಚೈತ್ರ ಕುಂದಾಪುರ್ ಆ ರೀತಿ ಅಂದಿದ್ದಾರೆ. ತ್ರಿವಿಕ್ರಮ್ ಹೇಳಿದ ನಿಜ ಅಂತಲೇ ಹೇಳ್ಬೋದು. ಚೈತ್ರ ಕುಂದಾಪುರ್ ಕೂಡ ಶಿಶಿರ್ ಅವ್ರಿಗೆ ಆ ರೀತಿ ಅಂದಿದ್ದಾರೆ. ಅಲ್ಲ, ಅವರು ಒಪ್ಕೊಳಕ್ಕೆ ರೆಡಿ ಇಲ್ಲ, ನಾನು ಅಂದಿಲ್ಲ ಅಂತ ಹೇಳೋಕೆ ಕುಂತಿದ್ದಾರೆ. ಆದರೆ ಚೈತ್ರ ಕುಂದಾಪುರ್ ಈ ಮಾತು ಅಂದಿರೋದು ನಿಜ. ಹೌದು, ನೀವು ಕೆಲವೊಂದು ಪೋಸ್ಟ್ಗಳು ತುಂಬ ಥರ ವಿಡಿಯೋಗಳು ತುಂಬ ಥರ ಆಡಾಡ್ತಿದೆ, ನೀವು ನೋಡಿರ್ಬೋದು ಅಂದ್ಕೊತೀನಿ ನಾನು. ಆ ವಿಡಿಯೋ ಚೈತ್ರ ಕುಂದಾಪುರ್ ಅಂದಿದ್ದಾರೆ. ಆದರೂ ಯಾರಿಗೆ ಅಂದಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಒಟ್ಟು ಆ ಮಾತು ಅವ್ರು ಅಂದಿದ್ದಾರೆ, ಅದಂತೂ ನಿಜ. ತ್ರಿವಿಕ್ರಮ್ ಹೇಳ್ತಿರೋದು ಇಷ್ಟ ಚೈತ್ರ ಕುಂದಾಪುರ್ ಬಗ್ಗೆ ತ್ರಿವಿಕ್ರಮ್ ಹೇಳ್ತಿರೋದು ಅದಂತೂ ನಿಜ ಅಂತಲೇ ಹೇಳ್ಬೋದು. ಆದರೂ ಚೈತ್ರ ಕುಂದಾಪುರ ಅಲ್ಲಿ ಒಪ್ಕೊಳಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಶಿಶಿರ್ ಅವ್ರು ನಾನು ಇವತ್ತು ಡಿಸೈಡ್ ಆಗಲೇಬೇಕು, ಇಲ್ಲಾಂದ್ರೆ ನಾನು ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಕೂತ್ಕೊಂಡಿದ್ದಾರೆ ಶಿಶಿರ್ ಅವರು. ಈ ಥರ ಮಾತುಗಳೆಲ್ಲ ಅನ್ಸ್ಕೊಂಡು ನಾನು ಇರಲ್ಲ ಅಂತ ಹೇಳ್ತಿದ್ದಾರೆ ಶಿಶಿರ್ ಅವರು.
ಜನರ ಓಟ್ ಪ್ರಕಾರ ಅಂದರೆ ಈ ಬಿಗ್ ಬಾಸ್ ನ್ಯೂಸ್ ಚಾನಲ್ ಕೊಟ್ಟಿದ್ರಲ್ಲ 2 ಟೀಮ್ನಲ್ಲಿ ಅರ್ಧದಲ್ಲಿ ಅತಿ ಹೆಚ್ಚು ಓಟ್ ಪಡ್ಕೊಂಡಿರೋದಂದರೆ ಅದು ಬಂದು MMT ಅವರು ಓಟ್ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಹೇಳಿದ್ರು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಸೆಲೆಕ್ಟ್ ಆಗ್ತಾರೆ ಹುಡುಗಳಾಗಿದ್ದಾರಪ್ಪ ಅಂತಂದರೆ ಫಸ್ಟ್ ಬಂದು ಶಿಶಿರ್ ಅವರಿಗೆ ಭವ್ಯಗೌಡ ಅವರು ಹೆಲ್ಪ್ ಮಾಡ್ತಾರೆ ಕ್ಯಾಪ್ಟನ್ಸಿ ಟಾಸ್ಕಿಗೆ. ಹಾಗೆ ಹನುಮಂತ್ ಅವರಿಗೆ ಮಂಜಣ್ಣ, ಹಾಗೆ ಚೈತ್ರ ಕುಂದಾಪುರ್ಗೆ ಐಶ್ವರ್ಯ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೆಲ್ಪ್ ತೊಗೊತಾರೆ. ಯಾವಾಗ ನಾನು ಮೋಕ್ಷದ ಜೊತೆ ಆಟ ಆಡಬೇಕು ಅಂತಿದ್ದರು, ಈ ಸಲ ಮೋಕ್ಷದವ್ರ ಜೊತೆ ತಿರುಗು ನೋಡಿಲ್ಲ ಅವರು ಅವ್ರ ಸೈಡ್ ಆಟ ಆಡ್ಬೇಕಂತ. ಇವರು ತ್ರಿವಿಕ್ರಮ್ ಅವ್ರು ಬಂದು ಈ ಸಲ ರಜತ್ ಅವ್ರ ಜೊತೆ ಆಡ್ತಿದ್ದಾರೆ. ಇವ್ರು ನೀವು ನೋಡಿರ್ಬೋದು ಕಳೆದ ವಾರಗಳಲ್ಲೆಲ್ಲ ನಾನು ಒಂದು ಸಲ ಆದರೂ ಗೇಮ್ ಆಡಬೇಕು ಮೋಕ್ಷದವ್ರ ಜೊತೆ ಅಂತ ತ್ರಿವಿಕ್ರಮ್ ಅವ್ರು ಯಾವಾಗಲೂ ಹೇಳ್ತಿದ್ರು. ಆದರೆ ಈ ಸಲ ತ್ರಿವಿಕ್ರಮ್ ಅವ್ರು ಮೋಕ್ಷದವ್ರ ಜೊತೆ ಆಡೋಕ್ಕೆ ಒಪ್ಕೊಂಡಿಲ್ಲ, ಅವ್ರ ಸೈಡ್ ತಿರುಗು ನೋಡಿಲ್ಲ, ಅವ್ರು ಕ್ಯಾರೆ ಅಂದಿಲ್ಲ ಅಂತಲೇ ಹೇಳ್ಬೋದು. ಇವರು ರಜತ್ ಹಾಗೂ ತ್ರಿವಿಕ್ರಮ್ ಅವ್ರ ಪಾರ್ಟ್ನರ್ ಆಗಿದ್ದಾರೆ. ಕ್ಯಾಮ್ರಾ ಸ್ಟಾರ್ಸ್ಗಳು ಮೋಸ್ಟ್ಲಿ ತುಂಬಾ ಆಟ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾನು ಗೌತಮಿ ಜೊತೆ ಆಟ ಆಡಲ್ಲ ಅಂತಾರೆ, ಮೋಸ್ಟ್ಲಿ ಇವ್ರು ಕೊನೆಗೆ ಆಟ ಆಡ್ತಾರೆ ಅನಿಸುತ್ತೆ ಆಟ ಆಡೋಕ್ಕೆ ಬಿಗ್ ಬಾಸ್ ಹೇಳಿದ್ಮೇಲೆ. ಅಷ್ಟೇ ಅಲ್ಲದೆ ಇಲ್ಲಾಂದ್ರೆ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗೆ ಉಳಿಬೋದು ಅವ್ರು ಕಂಪ್ಲೀಟ್ ಆಗಿ. ಬಿಗ್ ಬಾಸ್ ಆಗ್ಲೇನೆ ಕೊನೆ ಆಗದೆ ಅವ್ರ ಮಾತನ್ನ ಯಾರ ಕಾರಣಕ್ಕೂ ಮೀರಂಗಿಲ್ಲ. ಇವ್ರು ನೋಡಿದ್ರೆ ನಾನು ಟಾಸ್ಕ್ ಇವ್ರು ಆಡ್ತಾರೆ, ನಾನು ಆಡೋಲ್ಲ, ಬೇಕಾದ್ರೆ ನಾನು ನಿಮ್ಮ ಮನೆಯಿಂದ ಬೇಕಾದ್ರೆ ಹೊರಗಡೆ ಹೋಗ್ತೀನಿ, ನಾನು ನಾಳೆ ಹೊರಗಡೆ ಹೋದ್ರೆ ನಂಗೆ ಚಿಂತೆ ಇಲ್ಲ ಅಂದರೆ ಇವ್ರ ಫ್ಯಾನ್ಸ್ಗಳು ಇವ್ರಿಗೋಸ್ಕರ ಇಲ್ಲಿ ಹೊರಗಡೆ ಕಿತ್ತಾಡ್ತಿರೋದು ಗತಿ ಏನಾಗಬೇಕು ಹೇಳ್ರಿ. ಮುಕ್ಷಿತ ಅನ್ನೋದು ಪ್ರತಿ ವಾರ ಇವ್ರನ್ನ ಸೇವ್ ಮಾಡ್ಕೊತ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರ ಬಗ್ಗೆ ಆದರೂ ಇವ್ರು ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲಿ ಇವ್ರದ್ದು ಒಂದೇ ಬರಲ್ಲ ಬಿಗ್ ಬಾಸ್ ಅಂದರೆ, ಜನರು ಮತ್ತು ಇವ್ರ ನಡುವೆ ಬರುತ್ತೆ. ಇವರಿಗೋಸ್ಕರ ಕಷ್ಟಪಟ್ಟು ಓಟ್ ಹಾಕಿರ್ತಾರೆ, ಎಲ್ಲಿ ಇವ್ರಿಗೂ ಗೆಲ್ಲಿಸ್ಬೇಕಂತ ಎಷ್ಟು ಕನಸು ಕಳ್ಕೊಂಡಿರ್ತಾರೆ, ಅವ್ರ ಗತಿ ಏನಾಗಬೇಕು. ಈ ಕ್ಯಾಪ್ಟನ್ಸಿ ಟಾಸ್ಕ್ನ ಇವತ್ತು ಟೆಲಿಕಾಸ್ಟ್ ಮಾಡಲ್ಲ, ಶುಕ್ರವಾರ ಎಪಿಸೋಡ್ನಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವರ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತಂದರೆ ಚೈತ್ರ ಕುಂದಾಪುರ್ ಅವ್ರು ನಾಮಿನೇಟ್ ಆಗಿದ್ದಾರೆ, ಶಿಶಿರ್ ಅವ್ರು ನಾಮಿನೇಟ್ ಆಗಿದ್ದಾರೆ, ಐಶ್ವರ್ಯ ನಾಮಿನೇಟ್ ಆಗಿದ್ದಾರೆ, ಭವ್ಯಗೌಡ ಅವ್ರು ನಾಮಿನೇಟ್ ಆಗಿದ್ದಾರೆ, ಮಂಜು ಅವ್ರು ನಾಮಿನೇಟ್ ಆಗಿದ್ದಾರೆ, ಗೌತಮಿ ಅವ್ರು ನಾಮಿನೇಟ್ ಆಗಿದ್ದಾರೆ, ತ್ರಿವಿಕ್ರಮ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ, ಗೋಲ್ ಸುರೇಶ್ ಅವ್ರು ನಾಮಿನೇಟ್ ಆಗಿದ್ದಾರೆ. ಇದಿಷ್ಟು ಜನ ಇವರ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇವರ ಅಂತ ತುಂಬ ಟಫ್ ಇದೆ ಅಂತಲೇ ಹೇಳ್ಬೋದು ನಾಮಿನೇಷನ್ ಇದಕ್ಕೆ. ನೀವು ನೋಡಿರ್ಬೋದು ಇಷ್ಟು ಜನ ಅರ್ಧಕ್ಕರ್ಧ ಮನೆಯೇ ನಾಮಿನೇಟ್ ಆಗಿದೆ ಅಂತ ಹೇಳ್ಬೋದು. ಎಲ್ಲ ಘಟನೆಗಳು ಇವಾಗಿರೋದು ಇಷ್ಟು ದಿವಸ ಒಂದು ಲೆಕ್ಕ ಆದರೆ ಇವಾಗಿಂದ ಒಂದು ಲೆಕ್ಕ, ಇನ್ನೇನು ಗ್ರ್ಯಾಂಡ್ ಫಿನಾಲ್ ಆ ಥರನೇ ಬರ್ತಿದೆ ಅಂತಲೇ ಹೇಳ್ಬೋದು. ನೀವು ಇಷ್ಟರಲ್ಲಿ ಯಾರಿಗೆ ಓಟ್ ಹಾಕ್ತೀರಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವರ MMTV ಗೆದ್ದು ಜನರ ಓಟ್ ಪ್ರಕಾರ MMTV ಬಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇದು ಸೆಲೆಕ್ಟ್ ಆಗಿದೆ. ನಿಮಗೆ ಯಾವ ಟೀಮ್ ಗೆಲ್ಲಬೇಕಿತ್ತು? ಇವಾಗ ಮೋಕ್ಷದವ್ರು ಮಾಡ್ತಿರೋ ಕರೆಕ್ಟಾಗಿದೆನಾ? ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ ಹೋಗಿ ಚೈತ್ರ ಕುಂದಾಪುರ ಯಾರು ನಿಜ ಇದೆ ಯಾರು ಸುಳ್ಳಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರ್ದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.